ಎಲ್ಲರಿಗೂ ನಮಸ್ಕಾರ. ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಪುಷ್ಕರವನ್ನು ವಶಪಡಿಸ್ಕೊಳ್ಳೋಕ್ಕೆ ಹೋಗಬೇಕಾಗಿದ್ದ ದಂಡಿನ ಯಜಮಾನ ಸಾತ್ಯಕಿ ಅವನನ್ನು ಸತ್ಯಭಾಮೆ ಅಪಹರಣ ಮಾಡ್ತಾಳೆ. ಆನಂತರ ಬಿಡುಗಡೆನೂ ಮಾಡ್ತಾಳೆ. ಆದರೆ ಒಂದು ಷರತ್ತಿನಿಂದ, ಏನಂದರೆ ಕೃಷ್ಣನಿಗೆ ತನ್ನ ಒಲವನ್ನು ತಿಳಿಸ್ಬೇಕು, ತಾನು ಅವನನ್ನು ಒಂದು ಮದುವೆ ಆಗಲಿಕ್ಕೆ ಅವನು ಸಹಾಯ ಮಾಡಬೇಕು ಅಂತ ಹೇಳಿಬಿಟ್ಟು ಸರಿ ಅಲ್ಲಿಂದ ಅವರು ಬಲರಾಮನ ಹತ್ರಕ್ಕೆ ಹೋಗ್ತಾರೆ. ಹೋಗ್ಬಿಟ್ಟು ಅಲ್ಲಿ ನಡೆದಿದ್ದ ವಿಚಾರವನ್ನೆಲ್ಲ ಹೇಳ್ತಾರೆ. ಆದರೆ ಅದನ್ನು ಬೇರೆ ಥರ ಹೇಳ್ತಾರೆ. ಅಂದರೆ ಬೇರೆ ಯಾರೋ ಸಾತ್ಯಕಿನ ಅಪಹರಣ ಮಾಡ್ತಾಯಿದ್ರು. ಈ ಸತ್ರಾಜಿತನ ಮಗಳು ಸತ್ಯಭಾಮೆ ಅವನನ್ನು ಕಾಪಾಡಿದ್ಲು ಅಂತ ಹೇಳಿಬಿಟ್ಟು. ಇನ್ನು ಈ ಕಡೆ ಧರ್ಮ ಕೃಷ್ಣನನ್ನು ಹಿಡಿದಿರುತ್ತೆ, ಅದಕ್ಕೆ ಅವಸರ. ಹಾಗೆ ಕೃಷ್ಣನಿಗೂ ಕೂಡ ಅಷ್ಟೇ ಅವಸರ. ಸಾತ್ಯಕಿಯ ಯೋಧರನ್ನು ಗಾಳಿಯ ವೇಗದಲ್ಲಿ ಅವನು ಕರ್ಕೊಂಡು ಬರ್ತಾನೆ. ಸವಾರರು, ಸರದಿ ಕುದುರೆಗಳ ಸೇವಕರು, ಕಾಲ್ನಡಿಗೆಯ ಸೇವಕರು, ಸಾಮಗ್ರಿ ಸರಂಜಾಮುಗಳನ್ನು ಹೊತ್ತು ತರ್ತಿದ್ದ ಎತ್ತಿನ ಗಾಡಿಗಳ ಸಾಲುಗಳು ಇವು ಕೂಡ ಎಲ್ಲ ಬೇಗ ಬೇಗ ಹಿಂದೆ ಬರ್ತಾ ಇರುತ್ತವೆ. 3ನೇ ದಿನ ಕೃಷ್ಣನ ಮಹಾರಥಿ ಗದ ಏನು ಮಾಡ್ತಾನೆ, ತನ್ನ ದಳದ ಜೊತೆಗೆ ಬಂದು ಇವರನ್ನು ಸೇರಿಕೊಳ್ತಾನೆ. ಕೃಷ್ಣ ಹೊರಟು ಬಂದ ಮೇಲೆ ದ್ವಾರಕೆನಲ್ಲಿ ಏನು ನಡೀತು ಅದನ್ನೆಲ್ಲ ಹೇಳ್ತಾನೆ. ಅಂದರೆ ಬಲರಾಮ ತನ್ನ ಆಲಸ್ಯವನ್ನು ಕೊಡುಕೊಂಡು ಯಾದವ ಅತಿರಥರ ಜೊತೆ ಪುಷ್ಕರನ್ನು ವಶಪಡಿಸ್ಕೊಳ್ಳೋಕ್ಕೆ ಬರ್ತಾ ಇದ್ದಾನೆ. ಇನ್ನು ಸಾತ್ಯಕ್ಕೆ ಸತ್ತಿಲ್ಲ. ಕೊಲೆಗಡಕರ ಕೈಯಿಂದ ಸತ್ರಾಜಿತನ ಮಗಳು ಸತ್ಯಭಾಮೆ ಅವನನ್ನು ಕಾಪಾಡಿದ್ದಾಳೆ. ಅವನು ಕೂಡ ಬಲರಾಮನ ಜೊತೆಯಲ್ಲಿ ಬರ್ತಾ ಇದ್ದಾನೆ. ಇನ್ನು ದ್ವಾರಕೆಯ ಜನತೆಯ ಅಭಿಪ್ರಾಯಕ್ಕೆ ಮಣಿದು ಸತ್ರಾಜಿತ್ ಕೂಡ ಈ ಸಾಹಸದ ಸಿದ್ಧತೆಗೆ ಸಹಾಯ ಮಾಡ್ತಾ ಇದ್ದಾನೆ. ಈ ಎಲ್ಲ ವಿಚಾರವನ್ನು ಗದ ಬಂದು ಹೇಳ್ತಾನೆ. ಎಂದಿನಂತೆ ಕೃಷ್ಣನ ದಂಡು ಬರೋಕ್ಕೆ ಮುಂಚೆನೇ ಸವಾರರು ಜನವಸತಿ ಇಲ್ಲದೇ ಇರೋ ಆ ದಾರಿಯಲ್ಲಿದ್ದ ಹಳ್ಳಿಗಳ ಮುಖಂಡರಿಗೆ ಕೃಷ್ಣನ ಬರವನ್ನು ತಿಳಿಸೋಕ್ಕೆ ಹೋಗ್ತಿರ್ತಾರೆ. ಇವನ ಹೆಸರು ಅಷ್ಟೊತ್ತಿಗಾಗಲೇ ಅದ್ಭುತವಾದ ಪುರಾಣದ ಕಥೆ ಥರ ಆಗೋಗಿರುತ್ತೆ. ಆ ದಾರಿನಲ್ಲಿ ಕೃಷ್ಣ ಯಾವಾಗ ಹೋದರೂ ಕೂಡ ಅವನನ್ನು ಪೂಜೆ ಮಾಡೋ ಅವಕಾಶವನ್ನು ಅವ್ರು ಯಾವತ್ತೂ ಕಳ್ಕೊಳ್ತಾ ಇರೋದಿಲ್ಲ. ಈಗಲೂ ಕೂಡ ಅವನು ಯುದ್ಧಕ್ಕೆ ಅಂತ ಹೊರಟಿದ್ರೂ ಕೂಡ ಒಳ್ಳೆ ಉತ್ಸವಕ್ಕೆ ಬಂದಿದ್ದಾನೇನೋ ಅನ್ನೋ ಹಾಗೆ ಎಲ್ಲರೂ ಬರ್ತಾರೆ, ತಮಟೆ ಬಾರಿಸ್ತಾರೆ, ಕೊಂಬು ಊದ್ತಾರೆ, ಮನಸಾರೆ ಅವನನ್ನು ಸ್ವಾಗತ ಮಾಡ್ತಾರೆ. ಆ ದಾರಿ ಸಾಲ್ವನ ಗಡಿಯನ್ನು ದಾಟಿ ಹೋಗಬೇಕಾಗಿತ್ತು. ಹಿಂದೆ ಕಡು ವೈರಿಯಾಗಿದ್ದರೂ ಕೂಡ ಅವನು ಉಪಾಯಗಾರ ಕೃಷ್ಣ ತನ್ನನ್ನು ಸೋಲಿಸಿದ ಆ ಹೊಡೆತದಿಂದ ಅವನಿನ್ನೂ ಚೇತರಿಸ್ಕೊಂಡಿರೋದಿಲ್ಲ. ಹಾಗಾಗಿ ಕೃಷ್ಣನಿಗೆ ಆದರವನ್ನು ಆತಿಥ್ಯವನ್ನು ಮಾಡೋದಕ್ಕೆ ಔತಣವನ್ನು ಕೊಟ್ಟು ತನ್ನ ಆಸ್ಥಾನಿಕರವನ್ನು ಕಳಿಸ್ತಾನೆ. ಉತ್ಸವದ ಸ್ವಾಗತವನ್ನು ಸ್ವೀಕರಿಸೋಕ್ಕೆ ಕೃಷ್ಣನಿಗೆ ಬಿಡುವಿರೋದಿಲ್ಲ. ಒಂದು ರಾತ್ರಿ ಮಾತ್ರ ಅಲ್ಲಿದ್ದು ಆತಿಥ್ಯವನ್ನು ಸ್ವೀಕಾರ ಮಾಡಿ ಮರುದಿನ ಮುಂಜಾನೆ ಬೇಗ ಹೊರಡ್ತಾನೆ. ಅಂದರೆ ತನ್ನ ದಂಡು ಎಷ್ಟು ಬೇಗ ಪುಷ್ಕರವನ್ನು ಮುಟ್ಟಕ್ಕೆ ಸಾಧ್ಯನೋ ಅಷ್ಟು ಬೇಗ ಮುಟ್ಟಲಿ ಅಂತ ಅವನ ಆಸೆ. ಇನ್ನು ಅಗ್ರವನದಲ್ಲಿ ಎಲ್ಲರೂ ಸೇರಬೇಕು ಅಂತ ಎಲ್ಲರೂ ಮಾತಾಡ್ತಿದ್ದು ಬರೀ ನಾಟಕ ಅಷ್ಟೇ ಅದು. ಏಕೆಂದರೆ ಕೃತವರ್ಮ ಆಗಲೇ ಕೃಷ್ಣನಿಂದ ಒಂದು ರಹಸ್ಯ ಸಂದೇಶವನ್ನು ತಂದಿರ್ತಾನೆ. ಏನು ಅಂದರೆ ಯಾದವ ಸರ್ದಾರರು ಮತ್ತು ನಾಗ ಯುವರಾಜ ಮಣಿಮಾನ್ ಇವರು ಕೂಡ ಪುಷ್ಕರಕ್ಕೆ 2 ದಿನದ ಪ್ರಯಾಣ ಇರುವಂಥ ಜಾಗದಲ್ಲಿ ಸೇರಬೇಕು. ಗೊತ್ತಾಗದೇ ಇರೋ ಹಾಗೆ ತಕ್ಷಣವಾಗಿ ಪುಷ್ಕರದ ಮೇಲೆ ದಾಳಿ ಮಾಡಬೇಕು. ಹಾಗಾಗಿ ದಾರಿಯಲ್ಲಿ ಚಾರುದೇಶನ, ಕೃತವರ್ಮ, ಮಣಿಮಾನರಿಗೆ ಅಗ್ರವಾನಕ್ಕೆ ಬನ್ನಿ ಅಂತ ಕೃಷ್ಣ ಹೇಳಿ ಕಳಿಸ್ತಾನೆ. ಗೊತ್ತಾದ ಸಮಯಕ್ಕಿಂತ ಮುಂಚೆ ತಾನೇ ಬಂದಿದ್ದೀನಿ, ಹಾಗಾಗಿ ಸಾಧ್ಯವಾದಷ್ಟು ಬೇಗ ಎಲ್ಲರೂ ತನ್ನೊಡನೆ ಬರಬೇಕು ಅಂತ ಹೇಳಿ ಕಳಿಸ್ತಾನೆ. ಅಗ್ರವನದಲ್ಲಿದ್ದ ಯಾದವರಿಗೂ ಮತ್ತು ನಾಗರಿಗೂ ಗದ ಈ ಸಂದೇಶವನ್ನು ತಿಳಿಸ್ತಾನೆ. ಆಗ ಅವ್ರಿಗೆ ಉತ್ಸಾಹ ಹೆಚ್ಚಾಗುತ್ತೆ. ಹಸ್ತಿನಾಪುರದಿಂದ ಉದ್ದವ ಹಿಂತಿರುಗಿ ಬರೋವರೆಗೂ ಕಾಯಬೇಕಾಗಿದ್ದೇನಿಲ್ಲ ಅಂತ ಎಲ್ಲರೂ ತೀರ್ಮಾನ ಮಾಡಿಕೊಳ್ತಾರೆ. ಇನ್ನು ಬೇಗ ಬೇಗ ಪ್ರಯಾಣ ಮಾಡಿ ಯಾದವ ಪ್ರಮುಖರೆಲ್ಲರೂ ಗೊತ್ತಾದ ಸ್ಥಳಕ್ಕೆ ಬರೋ ಅಷ್ಟರಲ್ಲಿ ಕೃಷ್ಣ ಆಗಾಗಿ ಬಂದುಬಿಟ್ಟಿರ್ತಾನೆ. ಅವನು ಬಂದಿದ್ದು ನೋಡಿ ಇವರಿಗೆಲ್ಲ ಆಶ್ಚರ್ಯ ಆಗುತ್ತೆ. ಏಕೆಂದರೆ ಅವನು 2 ದಿನಕ್ಕಿಂತ ಮೊದಲೇ ಅಲ್ಲಿ ಬಂದು ನಿಂತಿರ್ತಾನೆ. ಮರುದಿನ ಗೂಢಚಾರರು ಸುದ್ದಿ ತರ್ತಾರೆ. ಅದೇನು ಅಂದರೆ ಕುರುಗಳ ಸೇನಾ ನಾಯಕನಾದ ದ್ರೋಣಾಚಾರ್ಯರೇನೆ ಯುದ್ಧಕ್ಕೆ ಸನ್ನದ್ಧರಾಗಿ ಪುಷ್ಕರಕ್ಕೆ ಬಂದಿದ್ದಾರೆ. ಅವ್ರ ಜೊತೆಯಲ್ಲಿ ಕುರು ರಾಜಕುಮಾರರು ಯಾರ್ಯಾರು ಬಂದಿದ್ದಾರೋ ಗೊತ್ತಿಲ್ಲ. ಇದನ್ನು ಕೇಳಿ ಎಲ್ಲ ಯಾದವ ಯೋಧರು ಕೂಡ ಮೀಸೆಯನ್ನು ಹುರಿ ಮಾಡಿಕೊಂಡು ಬಾಣಗಳನ್ನು ಚೂಪು ಮಾಡಿಕೊಂಡು ಯುದ್ಧ ಮಾಡಲಿಕ್ಕೆ ಸಿದ್ಧವಾಗ್ತಾರೆ. ಮಾರನೇ ದಿನ ಬೆಳಗಾಗುವಷ್ಟೊತ್ತಿಗೆ ಪುಷ್ಕರ ಕಣ್ಣಿಗೆ ಬೀಳುತ್ತೆ. ವಿಶಾಲವಾದ ಸರೋವರದ ತೀರದಲ್ಲಿ ಆ ಪುಷ್ಕರದ ಕೋಟೆ ಇರುತ್ತೆ.
ಸರೋವರದ ಸುತ್ತಲೂ ಚಿಕ್ಕ ಚಿಕ್ಕ ಹಳ್ಳಿಗಳಿರುತ್ತೆ. ಇನ್ನು ಈ ಪುರಾಣ ಪ್ರಸಿದ್ಧನಾದ್ನಲ್ಲ ಕೃಷ್ಣ, ಅವನು ಬಂದ ಅಂತ ಹೇಳಿಬಿಟ್ಟು ಅಲ್ಲಿದ್ದ ಹಳ್ಳಿಗರೆಲ್ಲ ಅವನಿಗೆ ದರ್ಶನ ಮಾಡಬೇಕು ಅಂತ ಹೇಳಿಬಿಟ್ಟು ಮತ್ತು ಹೂವು ಹಣ್ಣುಗಳನ್ನು ಅವನಿಗೆ ಅರ್ಪಿಸಬೇಕು ಅಂತ ಎಲ್ಲರೂ ಬರ್ತಾರೆ. ಕೃಷ್ಣನ ಅಪ್ಪಣೆಯಂತೆ ಯಾದವರು ಅಲ್ಲಿ ಬಿಡಾರ ಹೂಡ್ತಾರೆ. ಅದು ನಡಿಬೇಕಾಗಿರೋದು ಇವಾಗ ಕದನ. ಅದನ್ನು ತಾನೊಬ್ಬನೇ ನಡೆಸ್ತೀನಿ ಅಂತ ಕೃಷ್ಣ ಹೇಳ್ತಾನೆ. ಆಗ ಚೇಕಿತನ ಬಹಳ ಬೇಡ್ಕೋತಾನೆ, ಇಲ್ಲ ನಾನು ಬರ್ತೀನಿ ಅಂತ. ಆದರೆ ಕೃಷ್ಣ ಒಪ್ಪೋದಿಲ್ಲ. ನೋಡು, ನೀನು ಪುಷ್ಕರವನ್ನು ವಹಿಸ್ಕೋ, ಉತ್ತರಕ್ಕೆ ನಮ್ಮ ದಾರಿಗೆ ನೀನು ಕಾವಲಾಗಿರು. ನಿನ್ನನ್ನು ಪುಷ್ಕರದಿಂದ ಓಡಿಸಿದಾಗ ನಿನಗೆ ಅದನ್ನು ನಾನು ತಿರುಗಿಸಿ ಕೊಡಿಸ್ತೀನಿ ಅಂತ ಹೇಳಿದ್ದೆ. ಆ ಮಾತನ್ನು ನಾನೇ ನಡೆಸಬೇಕು. ಒಂದು ವೇಳೆ ನನ್ನ ಕೈಲಾಗದಿದ್ದರೆ ನೀವೆಲ್ಲರೂ ಜೊತೆಗಿದ್ದೀರಾ, ಕುರುಗಳಿಗೆ ಯಾದವರ ಪರಾಕ್ರಮವನ್ನು ನಾವೆಲ್ಲರೂ ಸೇರಿಕೊಂಡು ತೋರಿಸೋಣ. ಆಗ ಅದು ಕುರುಗಳಿಗೂ ಮತ್ತು ಯಾದವರಿಗೂ ಯುದ್ಧ ಆಗಿಬಿಡುತ್ತೆ. ನನಗೆ ಅದಿಷ್ಟ ಇಲ್ಲ. ದುರ್ಯೋಧನನಿಗೆ ಒಂದು ಪಾಠ ಕಲಿಸ್ಬೇಕಷ್ಟೇ ಅಂಥೇಳಿ ಕೃಷ್ಣ ಹೇಳ್ತಾನೆ. ತನ್ನ ಗೆಳೆಯರ ಸಲಹೆಯನ್ನು ಅವನು ಒಪ್ಕೊಳ್ಳದೆ ತಾನೇ ಸಾರಥ್ಯವನ್ನು ಮಾಡಿಕೊಂಡು ಶಿಬಿರದಿಂದ ಹೊರಗಡೆಗೆ ಹೊರಡ್ತಾನೆ. ಅವನ ಅಂಗರಕ್ಷಕರು ಮಾತ್ರ ಅವನನ್ನು ಹಿಂಬಾಲಿಸ್ತಾರೆ. ದ್ರೋಣಾಚಾರ್ಯರೇ ಆಗಲಿ, ದುರ್ಯೋಧನ ಆಗಲಿ ಅವನ ಜೊತೆ ಕಾಳಗ ಮಾಡೋಕ್ಕೆ ನಿರ್ಧಾರ ಮಾಡಿದರೆ ಅದನ್ನು ವೈಯಕ್ತಿಕವಾಗಿ ತಾನು ಸ್ವೀಕರಿಸಬೇಕು. ಒಬ್ಬ ಅತಿಥಿ ಎದುರಾದರೆ ಅವರಿಬ್ಬರೇ ಕದನ ಮಾಡಬೇಕು ಅನ್ನೋದು ಆರ್ಯ ಯೋಧರಲ್ಲಿ ಇದ್ದಂತಹ ಒಂದು ರಣನಿಯಮವಾಗಿರುತ್ತೆ. ಅದೇ ಥರ ಕೃಷ್ಣ ತಾನು ಒಬ್ಬನೇ ಯುದ್ಧ ಮಾಡ್ತೀನಿ ಅಂತ ಹೊರಡ್ತಾನೆ. ಇವನು ಕೋಟೆ ಬಾಗಿಲ ಹತ್ತಿರಕ್ಕೆ ಬರ್ತಾನೆ. ಅವನ ಕಣ್ಣಿಗೆ ಬಿದ್ದ ದೃಶ್ಯ ಬಹಳ ಅಸಾಧಾರಣವಾಗಿರುತ್ತೆ. ಏಕೆಂದರೆ ಅಲ್ಲಿ ಯಾವುದೇ ಒಂದು ಯುದ್ಧದ ಸಿದ್ಧತೆ ಇರೋದಿಲ್ಲ. ಕೋಟೆಯ ಗೋಡೆ ಮೇಲೆ ಯಾರೇ ಒಬ್ಬ ಬಿಲ್ಲಾಳು ಕೂಡ ಇರೋದಿಲ್ಲ. ಅದಕ್ಕೆ ವಿರುದ್ಧವಾಗಿ ಸೊಗಸಾಗಿ ಬಟ್ಟೆ ಬರೆ ಉಟ್ಟುಕೊಂಡಿರೋಂಥ ಹೆಂಗಸರು ಗಂಡಸರು ಕೋಟೆ ಗೋಡೆ ಮೇಲೆ ನಿಂತ್ಕೊಂಡು ಅವನ ದಾರಿಯನ್ನು ಕಾಯ್ತಿರ್ತಾರೆ. ಅವನ ಕಣ್ಣಿಗೆ ಬಿದ್ದ ಕೂಡಲೇ ಜಯಕೃಷ್ಣ ವಾಸುದೇವ ಅಂತ ಕೃಷ್ಣನಿಗೆ ಜೈಕಾರಗಳನ್ನು ಹಾಕ್ತಾರೆ. ಕೋಟೆ ಬಾಗಿಲಿಗೆ ಸ್ವಲ್ಪ ದೂರದಲ್ಲಿ ತನ್ನ ರಥವನ್ನು ಇವನು ನಿಲ್ಲಿಸ್ತಾನೆ. ತನ್ನ ಪಾಂಚಜನ್ಯವನ್ನು ಕೂಡ ಊದ್ತಾನೆ. ಅಂದರೆ ಸ್ಪಷ್ಟವಾಗಿ ಅದು ಮೈತ್ರಿ ಸೂಚಕವಾದದ್ದು ಅಂತ ಗೊತ್ತಾಗ ಹಾಗೆ ಅದನ್ನು ಊದ್ತಾನೆ. ಆಗ ಬಾಗಿಲುಗಳು ತೆರೆಯುತ್ತವೆ. 3 ರಥಗಳು ಹೊರಗಡೆಗೆ ಬರುತ್ತವೆ. ಇವನು ತನ್ನ ರಥದಲ್ಲಿ ನಿಂತು ನೋಡ್ತಾನೆ. ಮುಂದೆ ಇದ್ದ ರಥದ ಧ್ವಜದ ಬಂಗಾರದ ಮೇಲ್ಗೆಲಸದಿಂದ ಕೂಡಿರೋ ಕುಂಭಧ್ವಜ ಆಚಾರ್ಯ ದ್ರೋಣರದು. ಅಂದರೆ ಅಪ್ರತಿಮ ರಣವಿದ್ಯಾ ಗುರುಗಳದಾದ ದ್ರೋಣರದದು ಅಂತ ಅವನಿಗೆ ಗೊತ್ತಾಗುತ್ತೆ. ಅದರ ಹಿಂದೆ ಒಂದು ಯಾದವ ರಥ ಇರುತ್ತೆ. ಅದರ ಮೇಲೆ ಉದ್ದವನ ಧ್ವಜ ಇರುತ್ತೆ. ಕೃಷ್ಣನಿಗೆ ಕಣ್ಣು ಹನಿ ತುಂಬುತ್ತೆ. ಏಕೆಂದರೆ ಅವನ ಆಪ್ತ ಸ್ನೇಹಿತ ಅದ್ಭುತ ಕಾರ್ಯವನ್ನು ಮಾಡಿದ್ದಾನೆ ಅಂತ ಗೊತ್ತಾಗುತ್ತೆ. 3ನೇ ರಥದ ಮೇಲೆ ಹಾರಾಡ್ತಿದ್ದ ಬಾವುಟ ಗಾಂಧಾರದ ರಾಜಕುಮಾರ ದುರ್ಯೋಧನನ ಸೋದರ ಮಾವನಾದ ಶಕುನಿಯದು. ಇನ್ನು ಕೃಷ್ಣನ ಜೊತೆಗೆ ಬಂದಿದ್ದ ಗದ ಏನು ಮಾಡ್ತಾನೆ, ತನ್ನ ರಥದಲ್ಲಿ ಮುಂಚೂಣಿಯಾಗಿ ದ್ರೋಣಾಚಾರ್ಯ ಮತ್ತು ಉದ್ದವ ಇಬ್ಬರು ಬರೋದನ್ನು ನೋಡಿ ಬೆಚ್ಚಿ ಬೀಳ್ತಾನೆ. ಆಗ ಕೃಷ್ಣ ಒಂದು ನಗು ನಗುತ್ತಾನೆ. ಹೇಳ್ತಾನೆ, ಗದ ಎದೆ ಇಳಿಸಪ್ಪ, ನಿನಗೆ ಸ್ವಲ್ಪನೂ ಕಷ್ಟ ಇದ್ದೆ ಚೇಕಿತ ನನಗೆ ಪುಷ್ಕರ ದೊರೆಯುತ್ತೆ ಅಂತಾನೆ. ಏನು ನಡೀತಾ ಇದೆ ಅಂತ ಗದನಿಗೆ ಅರ್ಥ ಆಗೋದಿಲ್ಲ. ಅಂದರೆ ಅವರು ಯುದ್ಧ ಮಾಡೋದಿಲ್ವಾ ಪ್ರಭು ಅಂತ ಕೇಳ್ತಾನೆ. ಇಲ್ಲ, ಕುರುಕುಲ ಪಿತಾಮಹ ಅನ್ಯಾಯವನ್ನು ಸರಿಪಡಿಸ್ತಾ ಇದ್ದಾರೆ. ಪುಷ್ಕರವನ್ನು ಚೇಕಿತಾನಿಗೆ ಮರಳಿ ಕೊಡ್ತಾ ಇದ್ದಾರೆ. ಇದೇ ಧರ್ಮ. ಹೋಗ್ಬಿಟ್ಟು ನೀನು ಚೇಕಿತಾನ ಮತ್ತು ಚಾರುದೇಶನರನ್ನು ಮತ್ತು ಉಳಿದವರನ್ನು ಕೂಡ ಇಲ್ಲಿಗೆ ಬರಕ್ಕೆ ಹೇಳು ಅಂತ ಹೇಳ್ತಾನೆ. 3 ರಥಗಳನ್ನು ಕೃಷ್ಣನ ರಥದ ಮುಂದೆ ಬಂದು ನಿಂತ್ಕೊಳ್ಳುತ್ತವೆ. ಮೊದಲಿನ ರಥದಿಂದ ಇಳಿದು ಬಂದವರು ದ್ರೋಣಾಚಾರ್ಯರು. ಅವರು ಬೆಲೆ ಬಾಳ್ತಕ್ಕಂಥ ರೇಷ್ಮೆ ಪೀತಾಂಬರವನ್ನು ಮುಟ್ಟಿರ್ತಾರೆ. ಅವರ ಮುಖಭಾವ ಅಧಿಕಾರಪೂರ್ಣವಾಗಿರುತ್ತೆ. ಕಣ್ಣು ತೇಜೋವಂತವಾಗಿರುತ್ತೆ. ಕಿರುನಗೆ ಸಮ್ಮೋಹಕವಾಗಿರುತ್ತೆ. ಸ್ನೇಹದ ಮಂದಹಾಸವನ್ನು ಬೀರ್ತಾರೆ. ವಾಸುದೇವ, ನೀನು ಪುರುಷ ಶ್ರೇಷ್ಠ. ನೀನು ಬಿಲ್ಲಿಗೆ ಹೆದೆ ಏರಿಸಿದೆಯೇನೆ ಪುಷ್ಕರವನ್ನು ವಶ ಮಾಡಿಕೊಂಡೆ. ಹೀಗೆ ಮಾಡಬಲ್ಲವನು ನೀನೊಬ್ಬನೇ. ಧೃತರಾಷ್ಟ್ರ ರಾಜ ಮತ್ತು ಪಿತಾಮಹ ನಿನ್ನನ್ನು ಚೇಕಿತಾನನನ್ನು ಸ್ವಾಗತಿಸೋಕ್ಕೆ ಅಂತ ನನ್ನನ್ನು ಕಳಿಸಿದ್ದಾರೆ ಅಂತೇಳಿ ಹೇಳ್ತಾರೆ. ಕೃಷ್ಣ ತನ್ನ ಶಸ್ತ್ರಾಸ್ತ್ರಗಳನ್ನು ಸಾರಥಿ ಕೈಗೆ ಕೊಡ್ತಾನೆ. ರಥದಿಂದ ಇಳಿತಾನೆ. ಅದು ಅವನ ವಿಶಿಷ್ಟವಾದ ಗುಣ. ಅಂದರೆ ವಿನಯನೇ ಅವನಿಗೆ ಯಾವಾಗಲೂ ಶೋಭೆ ಕೊಡ್ತಾ ಇರುತ್ತೆ. ವಿನಯಪೂರ್ವಕವಾಗಿ ಆ ಮಹಾಬ್ರಾಹ್ಮಣ ಯೋಧ ದ್ರೋಣಾಚಾರ್ಯನಿಗೆ ಸಾಷ್ಟಾಂಗ ಮಾಡಲಿಕ್ಕೆ ಅಂತೇಳಿ ಹೋಗ್ತಾನೆ. ಅಷ್ಟರಲ್ಲಿ ದ್ರೋಣಾಚಾರ್ಯರು ತಮ್ಮ ತೋಳುಗಳಿಂದ ಅವನನ್ನು ಸೆಳೆದಪ್ಕೊತಾರೆ. ಹಲವು ವರ್ಷಗಳಿಂದ ಆಚಾರ್ಯರು ಅವನ ಹೆಸರನ್ನು ಕೇಳಿರ್ತಾರೆ.
ಕೆಲವು ತಿಂಗಳಿಂದ ಅವನ ಕುರಿತೆ ಯೋಚನೆನೂ ಮಾಡಿರ್ತಾರೆ. ಜೊತೆಗೆ ಕೆಲವು ದಿನಗಳಿಂದ ಅವನನ್ನು ನೋಡಬೇಕು ಅಂತ ಕಾಯ್ತಾ ಇರ್ತಾರೆ. ಅವರು ನಿರೀಕ್ಷೆ ಮಾಡಿದ್ದೇ ಬೇರೆ, ಈಗ ಅವ್ರಿಗೆ ಕಂಡಿದ್ದೇ ಬೇರೆ. ಆದರೆ ಇವನು ಬಹಳ ಸೌಜನ್ಯದ ಪುತ್ಥಳಿ, ಮೆಚ್ಚುಗೆಯ ಮಂದಹಾಸ, ಮಗುವಿನ ಹಾಗೆ ನೋಡಿದವರ ಪ್ರೀತಿಯನ್ನು ಸೂರುಗೊಳ್ಳತಕ್ಕಂಥ ಮುಚ್ಚುಮರೆ ಇಲ್ಲದ ನಿಷ್ಕಪಟತನ ಇವೆಲ್ಲನೂ ನೋಡ್ತಾರೆ. ಪ್ರತಿಯೊಬ್ಬನಲ್ಲೂ ಇದ್ದಂತಹ ಒಂದು ಅತ್ಯುತ್ತಮ ಗುಣವನ್ನು ಹೊರಸೆಳೆಯುವಂತಹ ಇವನ ಮನಸ್ಥಿತಿ ಇದೆಲ್ಲ ನೋಡ್ತಾರೆ. ವಾಸುದೇವ, ಇವತ್ತು ನನ್ನ ಕಣ್ಣು ನಿನ್ನನ್ನು ನೋಡಿ ಧನ್ಯ ಆಯ್ತಪ್ಪ ಅಂತ ಮೆಚ್ಚುಗೆಯ ರಭಸದಿಂದ ಹೇಳ್ತಾರೆ. ಆ ಪಳಗಿದ ಯೋಧನ ಬಾಯಿಯಿಂದ ಈ ಮಾತನ್ನು ಕೇಳಿ ಕೃಷ್ಣ ಅವಾಕ್ಕಾಗ್ತಾನೆ. ಒಂದೇ ಕ್ಷಣದಲ್ಲಿ ತಾವು ತಪ್ಪು ಮಾತಾಡಿದ್ವಾ ಅಂತೇಳ್ಬಿಟ್ಟು ಆ ಚಾಣಾಕ್ಷ ಬ್ರಾಹ್ಮಣ ಎಚ್ಚರಗೊಂಡು ಮತ್ತೆ ತನ್ನ ಸ್ವಭಾವದ ಹಂಗೆಯೇ ಜಾಗರೂಕರಾಗ್ತಾರೆ. ಇನ್ನು ವಿಜಯದ ಮಂದಹಾಸದಿಂದ ಉದ್ದವ ಕೃಷ್ಣನ ಪಾದಕ್ಕೆ ನಮಸ್ಕಾರ ಮಾಡ್ತಾನೆ. ಕೃಷ್ಣ ಅವನನ್ನು ಎತ್ತಿ ತೋಳುಗಳಲ್ಲಿ ಬಿಗಿತಾನೆ, ಕಿವಿನಲ್ಲಿ ಹೇಳ್ತಾನೆ, ಉದ್ದವ ನೀನು ಪವಾಡವನ್ನೇ ಮಾಡಿಬಿಟ್ಟಿದೀಯಾ ಅಂತ. ಆಗ ಉದ್ದವ ಹೇಳ್ತಾನೆ, ಇಲ್ಲ, ಪವಾಡ ಮಾಡೋದೆಲ್ಲ ನೀನು, ಪವಾಡ ಮೆರೆಸೋದು ಕೂಡ ನೀನೇ ಅಂತೇಳಿ ಹೇಳ್ತಾನೆ. ಇನ್ನು 3ನೇ ರಥದಿಂದ ಶಕುನಿ ಮಾವ ಬರ್ತಾನೆ. ಸುಖ ಜೀವನವೇ ಮೈವೆತ್ತಂತಹ ಜೀವನ ಒಂದು ಕೃತಕ ಉತ್ಸಾಹವನ್ನು, ಸೌಜನ್ಯವನ್ನು ತೋರಿಸ್ಕೊಂಡು ಕೃಷ್ಣನ ಹತ್ತಿರಕ್ಕೆ ಬರ್ತಾನೆ. ಬಂದುಬಿಟ್ಟು, ಯಾದವ ಶ್ರೇಷ್ಠ, ನಿನಗೆ ನನ್ನ ಪ್ರಣಾಮಗಳು. ಯುವರಾಜ ದುರ್ಯೋಧನನ ಒಂದು ಸಂದೇಶವನ್ನು ನಿನಗೆ ಅಂತ ತಂದಿದ್ದೀನಿ, ಹಾಗೆ ಅವನ ಆಶೀರ್ವಾದನೂ ನಿನಗೆ ಕಳಿಸಿದ್ದಾನೆ ಅಂತ ಹೇಳಿಬಿಟ್ಟು ಅನುಗ್ರಹ ಬಯಸ್ತಾ ಇದ್ದಾನೇನೋ ಅನ್ನೋ ಹಾಗೆ ಮೋಸದ ಒಂದು ಕಿರುನಗೆಯನ್ನು ನಗುತ್ತಾನೆ. ಕುರುಶ್ರೇಷ್ಠ, ಶಸ್ತ್ರಬಲದಿಂದ ಗೆದ್ದದ್ದನ್ನು ನೀನು ನಿನ್ನ ವಿವೇಕಕ್ಕೆ ಅವನು ನಿನಗೆ ಕಾಣಿಕೆಯಾಗಿ ಕೊಟ್ಟಿದ್ದಾನೆ ಅಂತೇಳಿ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಆ ನಮ್ಮ ಯುವರಾಜ ಉದಾರಿ ಅಂತ ನನಗೆ ಗೊತ್ತಿದೆ, ಅವನ ಆರೋಗ್ಯವಾಗಿದ್ದಾನ ಅಂತ ಕೇಳ್ತಾನೆ. ದ್ರೋಣಾಚಾರ್ಯರು ಆತಿಥ್ಯದಲ್ಲಿ ತಮ್ಮನ್ನು ತಾವೇ ಮೀರಿಸಿದವರು. ಯುದ್ಧದಲ್ಲಿ ಹೇಗೆ ಅತಿ ಶ್ರೇಷ್ಠರೋ ಹಾಗೆ ಆತಿಥ್ಯದಲ್ಲೂ ಕೂಡ ಅವರು ಅಪ್ರತಿಮರಾಗಿರ್ತಾರೆ. ಕೃಷ್ಣನಿಗೆ ಮತ್ತು ಇತರ ಪ್ರಮುಖರಿಗೆ ಡೇರೆಗಳನ್ನು ಹಾಕಿಸಿರ್ತಾರೆ. ಉಳಿದ ಜನರು ಸರೋವರದ ಅಂಚಿನಲ್ಲಿ ತೋಪಿನ ಮರದ ಕೆಳಗೆ ತಮ್ಮ ತಮ್ಮ ರಥಗಳ ಪಕ್ಕದಲ್ಲಿ ಮಲ್ಕೊತಾರೆ. ಹತ್ತಿರದಲ್ಲೇ ಕುದುರೆಗಳನ್ನು ಕೂಡ ಕಟ್ಟುತ್ತಾರೆ. ಅಂದರೆ ಈ ಬಲಾಢ್ಯರಾದಂತಹ ಕುರುಗಳ ಜೊತೆ ಯುದ್ಧ ಮಾಡಿ ದಿಗ್ಭ್ರಮೆಗೊಳಿಸುವಂತಹ ಜಯವನ್ನು ನಾವು ಪಡೆಯೋಕ್ಕಾಗಲಿಲ್ವಲ್ಲ ಅಂತೇಳ್ಬಿಟ್ಟು ಕೃಷ್ಣನ ಕಡೆಯ ಯಾದವ ಸರದಾರರಿಗೆ ಆಶಾಭಂಗ ಆಗುತ್ತೆ. ಆದರೂ ಕೂಡ ಉದ್ದವ ಇದನ್ನು ಹೇಗೆ ಸಾಧಿಸ್ತಾ ಅಂತ ಅವ್ರಿಗೆಲ್ಲ ಒಂದು ರೀತಿಯ ಆಶ್ಚರ್ಯ ಮೂಡುತ್ತೆ. ಅಜೇಯರಾದ ಯಾದವ ಯೋಧರು ಯುದ್ಧಕ್ಕೆ ಬಂದಿದ್ದಾರೆ ಅಂತ ತಿಳ್ಕೊಂಡ ಮೇಲೆ ದ್ರೋಣಾಚಾರ್ಯರು ಬಹುಶಃ ಯುದ್ಧ ಮಾಡದೇ ಇರೋಕ್ಕೆ ನಿಶ್ಚಯ ಮಾಡಿರಬೇಕು ಅನ್ನೋ ವಿಚಾರ ಅವ್ರಿಗೆ ಸಂತೋಷ ಆಗುತ್ತೆ. ಏಕೆಂದರೆ ನಾವು ಬರ್ತೀವಿ ಅಂತ ಕೇಳಿ ಅವರು ಹೆದರಿಬಿಟ್ರಲ್ಲ ಅಂತ ಇವರೆಲ್ಲರೂ ಅಂದ್ಕೊಳ್ತಾರೆ. ಇನ್ನು ಕೃಷ್ಣನ ಡೇರೆಯಲ್ಲಿ ಕುಳಿದು ತಮ್ಮ ಅತಿಥಿಯ ಒಂದು ಧ್ವನಿಯನ್ನು ಕೇಳ್ಕೊತ ಅವನ ಚಂಚಲ ಮುಖಮದ್ರೆಯನ್ನು ನೋಡ್ತಾ ಇದ್ದಾಗ ಅವರ ಮನಸ್ಸು 2 ದಾರಿಗಳಲ್ಲಿ ಓಡುತ್ತೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟೊಂದು ಪ್ರಭಾವ, ಪ್ರತಿಷ್ಠೆ, ಶಕ್ತಿಯನ್ನು ಬೆಳೆಸ್ಕೊಂಡಿದ್ದಾನಲ್ಲ, ಈ ತರುಣನ ವಿಶ್ವಾಸವನ್ನು, ಭಕ್ತಿಯನ್ನು ಸಂಪಾದಿಸ್ಕೊಳ್ಳೋದು ಹೇಗೆ ಅನ್ನೋ ಒಂದು ಯೋಚನೆ. ಇನ್ನೊಂದು, ಅತಿಥಿಯ ಮನಮೋಹಕ ವ್ಯಕ್ತಿತ್ವ, ಚಾಣಾಕ್ಷ, ಮುತ್ಸದ್ದಿತನದಿಂದ ತನ್ನ ಆಕಾಂಕ್ಷೆಗೇನಾದರೂ ಧಕ್ಕೆ ಬರುತ್ತಾ ಅನ್ನೋ ಒಂದು ಭಯ ಕೂಡ ಇರುತ್ತೆ. ಇನ್ನು ಆಚಾರ್ಯರು ಮನಸೆಳೆಯೋ ಹಾಗೆ ನಕ್ಕು ಹೇಳ್ತಾರೆ, ವಾಸುದೇವ, ಕುರುಗಳ ಜೊತೆ ಯುದ್ಧ ಮಾಡೋಕ್ಕೆ ಪುಷ್ಕರಕ್ಕೆ ನೀನೊಬ್ಬನೇ ಬಂದಿಯಲ್ಲ, ಇಷ್ಟೊಂದು ಶಾಂತವಾಗಿ ಸೌಮ್ಯವಾಗಿ ನಾವು ಬಿಟ್ಕೊಡ್ತೀವಿ ಅಂತ ನೀನು ಅಂದ್ಕೊಂಡಿದ್ಯಾ ಅಂತ ಕೇಳ್ತಾನೆ. ಆಗ ಕೃಷ್ಣ ನಗ್ತಾನೆ, ಅದು ನನ್ನ ಗುಟ್ಟು ಬ್ರಾಹ್ಮಣ ಶ್ರೇಷ್ಠರೇ, ನೀವು ಬೇಕು ಅಂದರೆ ನಿಮ್ಗೆ ಹೇಳ್ತೀನಿ ಅಂಥೇಳಿ ಹೇಳ್ತಾನೆ. ಅಂದರೆ ನಾವು ಯುದ್ಧ ಮಾಡಬೇಕು ಅಂತ ನಿಶ್ಚಯಿಸಿದರೆ ಏನು ಮಾಡ್ತಿದ್ದೆ ಅಂತೇಳಿ ಕೇಳ್ತಾರೆ ಆಚಾರ್ಯರು. ಆಗ ಕೃಷ್ಣ ಹೇಳ್ತಾನೆ, ಆಚಾರ್ಯರೇ, ಪುಷ್ಕರದ ಅದೃಷ್ಟವನ್ನು ನಿರ್ಧರಿಸೋಕ್ಕೋಸ್ಕರ ದುರ್ಯೋಧನ ಒಬ್ಬನನ್ನೇ ಕಾಣೋದು ಉತ್ತಮ ಮಾರ್ಗ ಅಂತ ನಾನು ಅಂದ್ಕೊಂಡೆ. ಏಕೆಂದರೆ ಒಂದು ಸಣ್ಣ ರಾಜ್ಯಕ್ಕೋಸ್ಕರ ಕೌರವರಿಗೂ ಮತ್ತು ಯಾದವರಿಗೂ ಯುದ್ಧ ನಡೆಯೋದು ಅನಾವಶ್ಯಕ ಅಂತ ನನಗನ್ನಿಸ್ತು ಅಂಥೇಳಿ ಕೃಷ್ಣ ಹೇಳ್ತಾನೆ. ಇವನ ಈ ಚುರುಕು ಬುದ್ಧಿಯನ್ನು ನೋಡಿ ಆಚಾರ್ಯರಿಗೆ ಕಿರುನಗೆ ಬರುತ್ತೆ, ನಗ್ತಾರೆ. ದುರ್ಯೋಧನ ಒಬ್ಬನೇ ಬರ್ತಾನೆ ನಿನ್ನ ಜೊತೆ ಯುದ್ಧ ಮಾಡಲಿಕ್ಕೆ ಅಂತ ನೀನು ಯಾಕೆ ಊಹೆ ಮಾಡಿದೆ ಅಂತ ಕೇಳ್ತಾರೆ. ಪ್ರತಿಯಾಗಿ ಕೃಷ್ಣನು ಮುಗುಳ್ನಗೆ ಬೀರ್ತಾನೆ. ಅವನು ಹೇಳ್ತಾನೆ, ನಿಮ್ಮ ಶಿಷ್ಯ ಅತಿರಥಿ ಆದವನು ಪ್ರತಿದ್ವಂದ್ವಿಯೊಡನೆ ಒಬ್ಬನೇ ಯುದ್ಧ ಮಾಡಬೇಕು ಅನ್ನೋ ನೀತಿಯನ್ನು ಯಾವತ್ತೂ ಕೈ ಬಿಡೋದಿಲ್ಲ. ಹಾಗಾಗಿ
ಅವನು ಬರಬಹುದು ಅಂತ ನಿರೀಕ್ಷೆ ಮಾಡಿದ್ದೆ ಅಂಥೇಳಿ ಹೇಳ್ತಾನೆ. ಇನ್ನು ದ್ರೋಣಾಚಾರ್ಯರು ಹೇಳ್ತಾರೆ, ದುರ್ಯೋಧನನ್ನು ಸೋಲಿಸ್ತೀನಿ ಅನ್ನೋ ಒಂದು ನಿರೀಕ್ಷೆ ನಿನ್ನಲ್ಲಿ ಇತ್ತ ಅಂತ ಕೇಳ್ತಾರೆ. ಆಗ ಕೃಷ್ಣನು ಕೂಡ ವಿನಯದಿಂದ ಹೇಳ್ತಾನೆ, ಆಚಾರ್ಯ ಶ್ರೇಷ್ಠರೇ, ನನಗೆ ಭಯನೂ ಇಲ್ಲ, ಯಾವುದೇ ಭರವಸೆಯೂ ಇಲ್ಲ. ಎದುರುಗಡೆ ಏನು ಬರುತ್ತೆ ಆ ಕರ್ತವ್ಯವನ್ನು ನಾನು ನಿರ್ವಹಿಸ್ತೀನಿ. ನಾನು ಮಾಡೋ ಕೆಲಸದ ಫಲ ಏನಾಗ್ಬೋದು ಅಂಥೇಳಿ ನಾನು ಯೋಚನೆ ಮಾಡ್ತಾ ಕೂತ್ಕೊಳ್ಳೋದಿಲ್ಲ. ಒಂದು ಗಳಿಗೆನೂ ಹಾಗೆ ನಿರೀಕ್ಷೆ ಮಾಡ್ತಾ ಕೂತ್ಕೊಳ್ಳೋದು ನನ್ನ ಕೈಲಿ ಸಾಧ್ಯವೇ ಇಲ್ಲ. ಕೆಲಸ ನನ್ನ ಪಾಲಿಗಿದೆ, ನಾನು ಮಾಡ್ತೀನಿ ಅಂಥೇಳಿ ಹೇಳ್ತಾನೆ. ಆಗ ದ್ರೋಣರು ಹೇಳ್ತಾರೆ, ಕೆಲವು ಸಲ ಇದು ಬಹಳ ದುಡುಕು ಅನಿಸಲ್ವಾ ನಿನಗೆ ಅಂತ. ಕೃಷ್ಣ ಹೇಳ್ತಾನೆ, ಇಲ್ಲ, ಶ್ರದ್ಧಾವಂತರು ಯಾವತ್ತೂ ದುಡುಕೋದಿಲ್ಲ. ನಿಮ್ಮಲ್ಲಿ ಮತ್ತು ಪಿತಾಮಹರಲ್ಲಿ ನನಗೆ ಶ್ರದ್ಧೆ ಇತ್ತು ಅಂತ ಹೇಳಿಬಿಟ್ಟು ಮತ್ತೊಮ್ಮೆ ಮುಗುಳ್ನಗೆ ನಗುತ್ತಾನೆ. ಅದಕ್ಕೋಸ್ಕರನೇ ನಾನು ಹಸ್ತಿನಾವತಿಗೆ ಉದ್ಧವನನ್ನು ಕಳಿಸಿದ್ದೆ, ನನ್ನ ಶ್ರದ್ಧೆ ಸಾರ್ಥಕ ಆಯಿತು ನೋಡಿ ಅಂತಾನೆ. ಆಗ ದ್ರೋಣಾಚಾರ್ಯರು ತಮ್ಮ ಜಾಗರೂಕ ವೃತ್ತಿಯನ್ನು ಕೈಬಿಟ್ಟು ಆ ಪ್ರಶಂಸೆಯನ್ನು ಕೇಳಿ ಸಂತೋಷದಿಂದ ಮುಗುಳ್ನಗೆ ನಗುತ್ತಾರೆ. ಇದೇ ಶ್ರದ್ಧೆಯಿಂದಲೇ ನೀನು ನನ್ನ ಹತ್ರ ಶಿಖಂಡಿನ ಕಳಿಸಿದ್ಯಾ ಅಂತ ಕೇಳ್ತಾರೆ. ಮತ್ತು ಇಲ್ಲದೇ ಇದ್ದರೆ ಹೇಗೆ ಕಳಿಸ್ತಿದ್ದೆ? ನಿಮ್ಮಲ್ಲಿ ನನಗೆ ಬಹಳ ಶ್ರದ್ಧೆ ಇತ್ತು, ನಂಬಿಕೆ ಇತ್ತು, ಈಗ ಹೇಗಿದ್ದಾನೆ ಅವನು ಅಂತ ಕೃಷ್ಣ ಉತ್ತರ ಕೊಡ್ತಾನೆ. ಆಗ ದ್ರೋಣರು ಹೆಮ್ಮೆಯಿಂದ ಹೇಳ್ತಾರೆ, ಓ, ಯಕ್ಷಸ್ತೂನಕರ್ಣ ಅವನನ್ನು ನೋಡ್ಕೊಳ್ತಾ ಇದ್ದಾನೆ, ಅವನು ಈಗ ಪುರುಷ ಆಗ್ತಾ ಇದ್ದಾನೆ. ಅಷ್ಟರಲ್ಲಿ ಅವ್ರಿಗೆ ಒಂದು ಸಂಶಯ ಬರುತ್ತೆ. ದ್ರುಪದನ ಮಗನನ್ನು ನಾನು ಶಿಷ್ಯನಾಗಿ ಸ್ವೀಕರಿಸ್ತೀನಿ ಅಂತ ನೀನು ಹೇಗೆ ಅಂದ್ಕೊಂಡೆ? ದ್ರುಪದ ನನ್ನ ಶತ್ರು ಅಂತ ನಿನಗೂ ಗೊತ್ತಲ್ವಾ ಅಂಥೇಳಿ ಕೇಳ್ತಾರೆ. ಆಗ ಕೃಷ್ಣ ಹೇಳ್ತಾನೆ, ನೀವು ಭಗವಾನ್ ಪರಶುರಾಮರ ಭವ್ಯ ಸಂಪ್ರದಾಯದ ಬ್ರಾಹ್ಮಣರು. ಶತ್ರುನೋ ಮಿತ್ರನೋ ಅವ್ಯಾವುದೂ ಇಲ್ಲದೆ ನಮ್ರವಾಗಿ ನಿಮ್ಮ ಹತ್ರ ಬಂದವರನ್ನು ನೀವು ಶಿಷ್ಯರಾಗಿ ಸ್ವೀಕರಿಸ್ತೀರಾ, ಅವರನ್ನು ಕೈ ಬಿಡೋದಿಲ್ಲ ಅನ್ನೋ ಒಂದು ಭರವಸೆ ನನಗಿತ್ತು ಅಂತ ಒಂದು ಹೊಗಳಿಕೆಯ ಮುಗುಳ್ನಗೆಯನ್ನು ನಗ್ತಾನೆ. ಮಾನವರ ದೌರ್ಬಲ್ಯವನ್ನು ಹೇಗೆ ಮಿಡಿಬೇಕು ಅಂತ ನಿನಗೆ ಗೊತ್ತಿದೆಯಪ್ಪ ಅಂತೇಳ್ಬಿಟ್ಟು ದ್ರೋಣರು ಸಂತೋಷದಿಂದ ನಗ್ತಾ ಹೇಳ್ತಾರೆ. ಅಂದರೆ ದೇವರೇ ಅಂತ ಜಗತ್ತಲ್ಲಿ ರೂಢಿಯಾಗಿದ್ದ ತನ್ನ ಗುರುವಿನ ಜೊತೆಗೆ ತನ್ನನ್ನು ಹೋಲಿಸ್ತಾ ಇದ್ದಾನಲ್ಲ ಇವನು ಅಂದ್ಬಿಟ್ಟು ಆಚಾರ್ಯರಿಗೂ ಹೀಗಾಗತ್ತೆ. ಏಕೆಂದರೆ ಆ ಪರಶುರಾಮರನ್ನು ಎಲ್ಲರೂ ದೇವರ ಅವತಾರ ಅಂತಲೇ ಕರೀತಿದ್ರು. ಅವರ ಶಿಷ್ಯ ಆಗಿರೋದ್ರಿಂದ ಇವರು ಕೂಡ ದೊಡ್ಡ ಮನುಷ್ಯರು ಅಂತ ಕೃಷ್ಣ ಭಾವಿಸಿದ್ದಾನೆ ಅಂತ ಹೇಳಿಬಿಟ್ಟು ಅವ್ರಿಗೆ ಬಹಳ ಸಂತೋಷ ಆಗುತ್ತೆ. ಈ ತರುಣನನ್ನು ಬಹಳ ಹೊತ್ತು ನಂಬದೇ ಇರೋದು ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟು ಅವರು ಕೃಷ್ಣನನ್ನು ಸಂಪೂರ್ಣವಾಗಿ ನಂಬ್ತಾರೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.